ಮೊದಲನೇದಾಗಿ ನನ್ನ ಹೆಸರು ದರ್ಶನ್ ಆರ್ಯನ್. ನಾನು ದ್ವಿತೀಯ PUC ಕಲಾ ವಿಭಾಗದ HEPS ತರಗತಿಯಲ್ಲಿ ಓದ್ತಾ ಇದ್ದೀನಿ. ಇವತ್ತಿನ ದಿವಸ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಚಟುವಟಿಕೆಯಾದಂತಹ ಅಧ್ಯಾಯ 4.1 ವೈದಿಕ ಸಂಸ್ಕೃತಿಯ ಬಗ್ಗೆ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಪ್ರಮುಖವಾಗಿ ವೈದಿಕ ಸಂಸ್ಕೃತಿಯಲ್ಲಿ ನಾವು ಪ್ರಮುಖವಾಗಿ ಎರಡನ್ನು ಗುರುತಿಸ್ತೇವೆ. ಒಂದು ಋಗ್ವೇದ ಮತ್ತು ನಂತರದ ವೇದಗಳ ಕಾಲ ಅಂತೇಳಿ. ಅಂದರೆ ಋಗ್ವೇದ ಎಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದಂತಹ ವೇದಗಳಲ್ಲಿ ಒಂದಾಗಿದೆ. ನಂತರದಲ್ಲಿ ಉತ್ತರ ವೈದಿಕ ಕಾಲದಲ್ಲಿ ನಾವು ಯಜುರ್ವೇದ, ಸಾಮವೇದ ಮತ್ತು ಅಥರ್ಣ ವೇದಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈಗ ಋಗ್ವೇದವನ್ನು ನಾವು ಅದರ ಒಂದು ನಿರ್ದಿಷ್ಟ ಕಾಲವನ್ನು ನೋಡ್ತಾ ಹೋದರೆ ಬಾಲಗಂಗಾಧರ ತಿಲಕರವರ ಪ್ರಕಾರ ಋಗ್ವೇದದ ಕಾಲವನ್ನು ಕ್ರಿಸ್ತಪೂರ್ವ 6000 ವರ್ಷಗಳು ಅಂತ ಹೇಳಿ ಅವರು ನಿಗದಿ ಮಾಡಿದ್ದಾರೆ. ಆದರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು ಇದನ್ನು ಕ್ರಿಸ್ತಪೂರ್ವ 1000 ಎಂದು ಹೇಳಿದ್ದಾರೆ. ಆದರೆ ಇದರಲ್ಲಿ ಅತ್ಯಂತ ಭಿನ್ನಾಭಿಪ್ರಾಯಗಳಿದ್ದಾವೆ. ಅಂದರೆ ಇಲ್ಲಿ ನಿರ್ದಿಷ್ಟವಾದಂಥ ವರ್ಷ ಅಂತಕ್ಕಂಥದ್ದು ಸಿಕ್ಕಿಲ್ಲ. ಹಾಗಾಗಿ ಡಾಕ್ಟರ್ RC ಮಂಜೋದಾರ್ ಅವರು ಅಂದಾಜಿನ ಪ್ರಕಾರ 2000ದಿಂದ ಹಿಡಿದು 1500ರ ಮಧ್ಯವಾಗಿರಬೇಕು ಎಂದು ಹೇಳಿದ್ದಾರೆ. ಇನ್ನು ನಂತರದಲ್ಲಿ ವೈದಿಕ ಕಾಲದ ಒಂದು ಕಾಲಘಟ್ಟವನ್ನು ನಾವು ನೋಡ್ತಾ ಹೋದರೆ ವೈದಿಕ ಕಾಲವು ಕ್ರಿಸ್ತಪೂರ್ವ 1500ರಿಂದ ಆರಂಭವಾಯಿತು ಅಂತ ಹೇಳ್ತೇವೆ. ಅಂದರೆ ಮಹಾಭಾರತದ ರಾಮಾಯಣ ಮತ್ತು ಮಹಾಭಾರತದ ಮಹಾಕಾವ್ಯಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು. ಹಾಗಾಗಿ ಋಗ್ವೇದ ಎಂತಕ್ಕಂಥದ್ದು ನಾವು ಅದರ ಒಂದು ಪ್ರಾಮುಖ್ಯತೆಯನ್ನು ನೋಡಿದರೆ ಋಗ್ವೇದ ಎಂದರೆ ದೇವರಗಳ ಒಂದು ಕುರಿತಾದ ಸಲ್ಲಿಸಲಾದಂಥ ಪ್ರಾರ್ಥನೆಗಳ ಸಂಕಲನವೇ ಋಗ್ವೇದ ಅಂತ ಕರಿತೀವಿ. ಋಗ್ವೇದದಲ್ಲಿ ಸಾಕಷ್ಟು ಶ್ಲೋಕಗಳು, ಪುರಾಣಗಳು ಎಂತಕ್ಕಂಥದ್ದು ದೊರೆತಿವೆ. ಅವುಗಳು ಅದರಲ್ಲಿ ಹೆಚ್ಚಾಗಿ ಕಂಡುಬರೋದ್ರಿಂದ ನಮ್ಮ ಭಾರತದ ಧಾರ್ಮಿಕ ನಂಬಿಕೆಗಳಲ್ಲಿ ಋಗ್ವೇದವೇ ಬುನಾದಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾವು ನೀವೆಲ್ಲರೂ ಸಹ ದೇವರ ಕಲ್ಪನೆಯನ್ನು ಏನು ಇಟ್ಕೊಂಡಿದ್ದೇವೆ ಅದು ಎಲ್ಲವೂ ಸಹ ಋಗ್ವೇದ ಕಾಲದಲ್ಲಿ ದೇವರ ಆಕಾರ, ಮೂರ್ತಿಯ ಬಗ್ಗೆ ಏನೋ ಇರ್ತಕ್ಕಂಥ ಊಹೆಗಳು ಎಲ್ಲವೂ ಸಹ ಋಗ್ವೇದ ಕಾಲದಲ್ಲಿ ದೊರೆತಿದೆ ಅಂತ ಹೇಳಬಹುದು. ಇನ್ನು ನಂತರದ ವೈದಿಕ ಕಾಲದಲ್ಲಿ ನಾವು ಪ್ರಮುಖವಾಗಿ ಕೊನೆಯದಾದಂತಹ ಈ ಒಂದು ಅಥರ್ಣ ವೇದದಲ್ಲಿ ಮಾಟ ಮಂತ್ರಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೇವೆ. ಅದರಲ್ಲಿ ವಶೀಕರಣ ಇವುಗಳ ಬಗ್ಗೆ ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೇವೆ. ಈಗ ಪ್ರಮುಖವಾಗಿ ನಾವು ಋಗ್ವೇದ ಕಾಲ ಮತ್ತು ನಂತರದ ವೈದಿಕ ಕಾಲದಲ್ಲಿನ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ. ಯಾವುದು ಅತ್ಯಂತ ಶ್ರೇಷ್ಠವಾಗಿತ್ತು ಎಂಬುದರ ಬಗ್ಗೆ ಈಗ ಚರ್ಚಿಸ್ತಾ ಹೋಗೋಣ. ಮೊದಲನೇದಾಗಿ ಋಗ್ವೇದ ಕಾಲ ಮತ್ತು ನಂತರದ ವೈದಿಕ ಕಾಲ ಅಥವಾ ಉತ್ತರ ವೈದಿಕ ಕಾಲ ಅಂತಲೇ ಕರಿತೇವೆ. ಅದರಲ್ಲಿ ಈ ಕಾಲದಲ್ಲಿ ಅಂದರೆ ಋಗ್ವೇದ ಕಾಲದಲ್ಲಿ ಬುಡಕಟ್ಟುಗಳು ಎಂತಕ್ಕಂಥದ್ದು ಇದ್ವು. ಅವುಗಳನ್ನು ನಾವು ಜನಗಳು ಅಂತೇಳಿ ಕರಿತಿದ್ವು. ಅವುಗಳ ಪ್ರಾಮುಖ್ಯವಾದಂತಹ ರಾಜನ್ ಎನ್ನುವಂಥವನು ಆ ಬುಡಕಟ್ಟುಗಳ ಆಡಳಿತವನ್ನು ಮಾಡ್ತಾ ಇದ್ದ. ಅವನನ್ನು ನಾವು ರಾಜನ್ ಅಂತೇಳಿ ಕರಿತಿದ್ವಿ. ಆದರೆ ನಂತರದ ಉತ್ತರ ವೈದಿಕ ಕಾಲದಲ್ಲಿ ಈ ಬುಡಕಟ್ಟುಗಳು ಎಂತಕ್ಕಂಥದ್ದು ನಶಿಸಿ ಹೋಗ್ತವೆ. ಅದರ ಬದಲಾಗಿ ರಾಜ್ಯಗಳು ಅಥವಾ ಪ್ರಾಂತ್ಯಗಳು ಎಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತವೆ. ರಾಜನ್ ಎನ್ನಂಥವನು ರಾಜನಾಗಿ ಅಲ್ಲಿ ಬದಲಾವಣೆ ಅಂತಕ್ಕಂಥದ್ದನ್ನು ಹೊಂದ್ತಾನೆ. ಇನ್ನು ನಂತರದಲ್ಲಿ ಜನರ ಪ್ರಮುಖ ಸಂಪತ್ತು ಅಂತಕ್ಕಂಥದ್ದು ಋಗ್ವೇದ ಕಾಲದಲ್ಲಿ ಜಾನುವಾರುಗಳು ಜನರ ಸಂಪತ್ತವಾಗಿದ್ವು. ಅವುಗಳನ್ನು ಅವರು ಮೇಯಿಸಲಿಕ್ಕೆ ಹುಲ್ಲುಗಾವಲುಗಳ ಸಲುವಾಗಿ ಅವರು ಯುದ್ಧಗಳನ್ನು ಮಾಡಲಾಗ್ತಿತ್ತು. ಅಂದರೆ ಹುಲ್ಲುಗಾವಲುಗಳನ್ನು ವಿಸ್ತರಿಸಲಿಕ್ಕೆ ಋಗ್ವೇದ ಕಾಲದಲ್ಲಿ ಜನರು ಯುದ್ಧವನ್ನು ಮಾಡಿ ಆ ಒಂದು ಪ್ರದೇಶವನ್ನು ಆಕ್ರಮಿಸಿಕೊಳ್ತಾ ಇದ್ದರು. ಆದರೆ ನಂತರದ ವೈದಿಕ ಕಾಲದಲ್ಲಿ ರಾಜ್ಯಗಳ ವಿಸ್ತರಣೆ ಆಗಿದ್ದರಿಂದ ಅಲ್ಲಿ ಜಾನುವಾರುಗಳ ಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಆಯಿತು. ಆವಾಗ ಅವರು ರಾಜ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ಯುದ್ಧಗಳನ್ನು ಮಾಡ್ತಾಯಿದ್ರು, ಸಂಪತ್ತುಗಳನ್ನು ಪಡೆದುಕೊಳ್ಳಲಿಕ್ಕೆ ಯುದ್ಧವನ್ನು ಮಾಡ್ತಾಯಿದ್ರು. ಇನ್ನು ನಂತರದಲ್ಲಿ ಋಗ್ವೇದ ಕಾಲದಲ್ಲಿ ರಾಜ ಆಡಳಿತವು ಸೀಮಿತವಾಗಿತ್ತು. ಅಂದರೆ ಈ ಒಂದು ಋಗ್ವೇದ ಕಾಲದಲ್ಲಿ ಸಭಾ ಮತ್ತು ಸಮಿತಿ ಎನ್ನುವಂಥ 2 ಸಮಿತಿಗಳು ಅಸ್ತಿತ್ವದಲ್ಲಿದ್ದವು. ಅವುಗಳು ರಾಜನ ಅಧಿಕಾರವನ್ನು ಒಂದು ಸೀಮಿತ ವಲಯಕ್ಕೆ ಅಂದರೆ ಪಟ್ಟಿ ಮಾಡಿದ್ವು. ಅವುಗಳನ್ನು ಮೀರಿ ರಾಜ ಎಂತಕ್ಕಂಥವನು ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ರಾಜ ಜನಗರ ಹೇಳಿದಂತೆ ಆಡಳಿತವನ್ನು ನಡೆಸುವಂಥ ಒಂದು ಪರಿಸ್ಥಿತಿ ಋಗ್ವೇದ ಕಾಲದಲ್ಲಿ ಇತ್ತು. ಹಾಗಾಗಿ ಪ್ರಜೆಗಳೇ ಅಲ್ಲಿ ಪ್ರಭುಗಳಾಗಿ ಇರತಕ್ಕಂಥದ್ದು ನಾವು ನೋಡ್ತೇವೆ. ಆದರೆ ನಂತರದ ವೈದಿಕ ಕಾಲದಲ್ಲಿ ರಾಜ ಎಂತಕ್ಕಂಥವನು ನಿರಂಕುಶ ಪ್ರಭುವಾಗಿದ್ದ. ಅವನ ಅಧಿಕಾರ ಅಂತಕ್ಕಂಥದ್ದು ವಂಶ ಪಾರಂಪರ್ಯವಾಗಿತ್ತು. ಅಂದರೆ ರಾಜನ ನಂತರ ತನ್ನ ಮಗನಿಗೆ ಅಧಿಕಾರ ಅಂತಕ್ಕಂಥದ್ದು ಬರ್ತಿತ್ತು. ಅವನ ಮಗನಿಂದ ಮತ್ತೆ ಅವನ ಮಗನಿಗೆ ಅಧಿಕಾರ ಅಂತಕ್ಕಂಥದ್ದು ವರ್ಗಾವಣೆ ಆಗ್ತಿತ್ತು. ಆದರೆ ಈ ಒಂದು ಋಗ್ವೇದ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಒಬ್ಬ ರಾಜನ್ ಅಂತಕ್ಕಂಥವನು ದುರ್ಬಲನಾದರೆ ಅವನ ಸ್ಥಾನಕ್ಕೆ ಮತ್ತೊಬ್ಬ ಪ್ರಬಲ ರಾಜನನ್ನು ಚುನಾಯಿಸುವುದರ ಮೂಲಕ ಋಗ್ವೇದ ಕಾಲದಲ್ಲಿ ಅಧಿಕಾರಕ್ಕೆ ತರುವಂಥ ಒಂದು ಮೂಲ ವ್ಯವಸ್ಥೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ರಾಜನ ಒಂದು ಅಧಿಕಾರ ಈ ಒಂದು
ನಂತರ ವೈದಿಕ ಕಾಲದಲ್ಲಿ ಯಾಕೆ ಕುಂಠಿತವಾಯಿತು ಅಂದರೆ ಸಭಾಮತಿ ಸಮಿತಿಗಳು ಅಂತಕ್ಕಂಥದ್ದು ಬ್ರಾಹ್ಮಣರ ಒಂದು ವಶಕ್ಕೆ ಒಳಗಾಗಿ ಅಲ್ಲಿ ಅದರ ಒಂದು ಕ್ಷೀಣತೆ ಅಂತಕ್ಕಂಥದ್ದು ಅವನತಿಯತ್ತ ಸಭಾಮತಿ ಸಮಿತಿ ಅಂತಕ್ಕಂಥವು ನಡೀತಾ ಹೋಗ್ತವೆ. ಇನ್ನು ನಾವು ಋಗ್ವೇದ ಕಾಲದಲ್ಲಿ ಗ್ರಾಮ ಆಡಳಿತವು ಸಣ್ಣ ಸಣ್ಣ ಘಟಕಗಳಾಗಿ ವಿಂಗಡಿಸಲಾಗಿತ್ತು. ಇದರ ಮುಖ್ಯಸ್ಥನ ನಾವು ಗ್ರಾಮೀಣಿ ಅಂತೇಳಿ ಕರಿತೇವೆ. ವಿಸ್ಪತಿ ಎನ್ನುವಂಥವನು ಕೇಂದ್ರ ಗ್ರಾಮಗಳ ಅಂದರೆ 4-5 ಗ್ರಾಮಗಳ ಒಂದು ಮುಖ್ಯಸ್ಥನಾಗಿ ಆಡಳಿತವನ್ನು ನಡೆಸ್ತಾ ಇದ್ದ. ಇನ್ನು ನಂತರ ವೈದಿಕ ಕಾಲದಲ್ಲಿ ಪ್ರಾಂತ್ಯಗಳು ಅಂತೇಳಿ ನಾವೇನು ಕರಿತೀವಿ, ಅವು ಗೋಪುಗಳಾಗಿದ್ವು. ವಿಷಯಗಳು ಅಂತೇಳಿ ನಾವು ವರ್ಗಾವಣೆ ಮಾಡ್ತೀವಿ ಮತ್ತು ಗ್ರಾಮಗಳಾಗಿ ಆಡಳಿತವನ್ನು ಮಾಡಲಿಕ್ಕೆ ಸುಲಭವಾಗುವ ರೀತಿಯಲ್ಲಿ ವರ್ಗಾವಣೆಯನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ನು ಸಭಾ ಮತ್ತು ಸಮಿತಿ ರಾಜನಿಗೆ ಆಡಳಿತದಲ್ಲಿ ಸಹಾಯಕ ಮಾಡುತ್ತಿದ್ದವು ಮತ್ತು ಸಭಾ ಅಂತಕ್ಕಂಥದ್ದು ಹಿರಿಯರ ಗುಂಪಾಗಿತ್ತು, ಸಮಿತಿ ಅನ್ನುವುದು ಕಿರಿಯರ ಗುಂಪಾಗಿತ್ತು. ಈಗ ನಾವು ಯಾವ ರೀತಿಯಾಗಿ ರಾಜ್ಯಸಭೆಯಲ್ಲಿ ನಾವು ಮೇಲ್ಮನೆ ಮತ್ತು ಕೆಳಮನೆ ಅಂತಕ್ಕಂಥದ್ದನ್ನು ವರ್ಗಾಯಿಸ್ತೇವೋ ಅದೇ ರೀತಿಯಾಗಿ ಹಿರಿಯರ ಸದನ ಮತ್ತು ಕಿರಿಯರ ಸದನ ಅಂತಕ್ಕಂಥ 2 ಸದನಗಳು ಇದ್ದವು. ಇನ್ನು ನಂತರದಲ್ಲಿ ಅದೇ ರೀತಿಯಾಗಿ ಪುರೋಹಿತರ ಪ್ರಾಬಲ್ಯದಿಂದ ನಂತರದಲ್ಲಿ ಅವು ನಂತರದ ವೈದಿಕ ಕಾಲದಲ್ಲಿ ಕ್ಷೀಣತೆಯನ್ನು ಹೊಂತವೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ನಾವು ಈ ಒಂದು ಋಗ್ವೇದ ಕಾಲದಲ್ಲಿ ರಾಜನ್ ಎನ್ನುವಂಥವನಿಗೆ ಕೇವಲ ಒಂದೇ ಒಂದು ಪದವಿ ಅಂತಕ್ಕಂಥದ್ದಿತ್ತು, ನಾವು ರಾಜನ್ ಅಂತ ಮಾತ್ರ ಕರಿತಿದ್ವಿ. ಆದರೆ ನಂತರದ ವೈದಿಕ ಕಾಲಕ್ಕೆ ಬಂದಾಗ ರಾಜನಿಗೆ ಸಾಕಷ್ಟು ಬಿರುದುಗಳು ಅಂತಕ್ಕಂಥದ್ದು ಬರ್ತಿದ್ವು. ಆ ಬಿರುದುಗಳು ಏನಪ್ಪ ಅಂದರೆ ರಾಜ, ಮಹಾರಾಜ, ರಾಜಾದಿರಾಜ, ಏಕ್ರಾಟ್, ವಿರಾಟ್, ಸಾಮ್ರಾಟ ಮತ್ತು ಚಕ್ರವರ್ತಿ ಎನ್ನುವಂಥ ಬಿರುದುಗಳನ್ನು ರಾಜ ಪಡೆದುಕೊಂಡಿದ್ದ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಯುದ್ಧವು ಅಂದರೆ ಋಗ್ವೇದ ಕಾಲದಲ್ಲಿ ಯುದ್ಧ ಅಂತಕ್ಕಂಥದ್ದು ಅಷ್ಟೊಂದು ಏನು ಭೀಕರವಾಗಿರಲಿಲ್ಲ. ಅಂದರೆ ಸಾಮಾನ್ಯ ರೀತಿಯಲ್ಲಿ ಅಂದರೆ ಸಿಂಧೂ ನಾಗರಿಕತೆಗಿಂತ ಸ್ವಲ್ಪ ವಿಭಿನ್ನವಾದಂತಹ ಪ್ರಬಲ ಶಕ್ತಿಯರಾಗಿದ್ದರು, ಅಷ್ಟೇ ಅಸಮರ್ಥರಾಗಿದ್ದರು ಅಂತ ಹೇಳ್ಬೋದು. ನಂತರದ ವೈದಿಕ ಕಾಲದಲ್ಲಿ ಈ ಯುದ್ಧ ಅಂತಕ್ಕಂಥದ್ದು ಸಾಕಷ್ಟು ಸುಧಾರಿತವಾಗಿತ್ತು. ಅವರಲ್ಲಿ ಕಾಲ್ದಳ, ಗಜದಳ, ಅಶ್ವದಳ ಮತ್ತು ನೌಕಾದಳ ಅಂತಕ್ಕಂಥದ್ದು ಸಹ ಪ್ರಾರಂಭದಲ್ಲಿತ್ತು. ಅವರು ನುರಿತವಾದಂಥ ಬಿಲ್ಲುಗಳು, ಬಾಣಗಳು ಮತ್ತು ಬರ್ಚಿ, ಗದೆ, ಕೊಡಲೆ ಇತ್ಯಾದಿ ಶಸ್ತ್ರಾಸ್ತ್ರಗಳನ್ನು ಅವರು ಉಪಯೋಗಿಸ್ತಾ ಹೋಗ್ತಾರೆ. ಅಷ್ಟೊಂದು ಸಹ ಅವರು ಯುದ್ಧದಲ್ಲಿ ನಿಪುಣರಾಗಿದ್ದರು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಋಗ್ವೇದ ಕಾಲದಲ್ಲಿ ಧ್ವಜಗಳ ಕಲ್ಪನೆಯನ್ನು ಅವರು ಇಟ್ಕೊಂಡಿದ್ದರು. ಅಂದರೆ ನಾವೀಗ ಯಾವ ರೀತಿಯಾಗಿ ಧ್ವಜಗಳನ್ನು ಬಳಸ್ತೇವೋ ಅದೇ ರೀತಿಯಾಗಿ ಋಗ್ವೇದ ಕಾಲದಲ್ಲಿಯೂ ಸಹ ಧ್ವಜಗಳ ಕಲ್ಪನೆ ಅಂತಕ್ಕಂಥದ್ದು ಇತ್ತು. ಅವರು ಇಂದ್ರನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ರು. ಅಂದರೆ ನಮ್ಮ ಒಂದು ತಂಡ ಅಥವಾ ನಮ್ಮ ಒಂದು ವೀರ ಶೂರರು ಯುದ್ಧದಲ್ಲಿ ಜಯವಾಗಲಿ ಅಂತ ಹೇಳ್ತಾ ನಮಗೆ ಕಷ್ಟ ಬಂದಾಗ ಇಂದ್ರ ದೇವರು ನಮ್ಮ ಜೊತೆಗೆ ಸದಾಕಾಲ ಇರಲಿ ಅನ್ನುವಂಥ ಒಂದು ಮನೋಭಾವನೆಯಿಂದ ಅವರು ಯುದ್ಧಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಅವರು ಧ್ವಜಗಳನ್ನು ಅವರು ಬಳಸ್ತಾ ಇದ್ರು. ಇನ್ನು ಋಗ್ವೇದ ಕಾಲದಲ್ಲಿ ಪ್ರಮುಖವಾಗಿ ಪೂಜಾ ವಿಧಾನಗಳು ಅಂತಕ್ಕಂಥದ್ದು ಸುಲಭವಾಗಿದ್ದು ಮತ್ತು ಸರಳವಾಗಿದ್ದು. ಆದರೆ ನಂತರದ ವೈದಿಕ ಕಾಲದಲ್ಲಿ ಅವುಗಳು ಕ್ಲಿಷ್ಟಕರವಾಗ್ತಾ ಹೋಗ್ತವೆ. ಅಂದರೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಮಾನವರು ಪ್ರತಿಯೊಬ್ಬ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಎಲ್ಲರೂ ಸಹ ಕಡ್ಡಾಯವಾಗಿ ಆಚರಿಸಬೇಕು ಎನ್ನುವಂಥ ಒಂದು ಕಟ್ಟುಪಾಡುಗಳು ಅಂತಕ್ಕಂಥದ್ದು ಉತ್ತರ ವೈದಿಕ ಕಾಲದಲ್ಲಿ ಬಂದಿದ್ದರಿಂದ ಸಾಕಷ್ಟು ಅಲ್ಲಿ ಗೊಂದಲಗಳು ಅಂತಕ್ಕಂಥದ್ದು ಉಂಟಾಗುತ್ತೆ. ಅದನ್ನು ನಾವು ಸಾಮಾಜಿಕ ಸ್ಥಿತಿಯಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ನಾವು ಋಗ್ವೇದ ಕಾಲದಲ್ಲಿ ಪ್ರಮುಖವಾಗಿ ನೋಡೋದಾದರೆ ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿತ್ತು. ಒಂದು ವೇಳೆ ಏನಾದರೂ ಸಭಾ ಸಮಾರಂಭಗಳಲ್ಲಿ ಮಹಿಳೆಯರು ಭಾಗವಹಿಸದಿದ್ದರೆ ಆ ಒಂದು ಸಭೆಯನ್ನು ರದ್ದು ಮಾಡುವಂತಹ ಒಂದು ಪರಿಸ್ಥಿತಿಯು ಕೂಡ ಇತ್ತು. ಅಂದರೆ ಅಷ್ಟೊಂದು ಸಭೆ ಸಮಾರಂಭಗಳಿಗೆ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಹೋಗ್ತಿದ್ವಿ. ಇನ್ನು ನಂತರದಲ್ಲಿ ಉತ್ತರ ವೈದಿಕ ಕಾಲದಲ್ಲಿ ನಾವು ನೋಡ್ತಾ ಹೋದರೆ ಮಹಿಳೆಯರಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರೋದನ್ನು ನಾವು ಕಾಣಲ್ಲ. ಯಾಕೆಂದರೆ ಮಹಿಳೆಯರಿಗೆ ಅಂದರೆ ಅವಳು ಸ್ವಾತಂತ್ರ್ಯಕ್ಕೆ ಅರ್ಹಳು ಎನ್ನುವಂಥ ಒಂದು ಮನೋಭಾವನೆಯನ್ನು ಉತ್ತರ ವೈದಿಕ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನು ನಂತರದಲ್ಲಿ ನಾವು ಋಗ್ವೇದ ಕಾಲ ಮತ್ತು ಉತ್ತರ ವೈದಿಕ ಕಾಲದಲ್ಲಿ ಹೇಳಿದೆ ಯಾವ ರೀತಿಯಾಗಿ ಸಂಪ್ರದಾಯಗಳು ಅಂತಕ್ಕಂಥದ್ದು ಮತ್ತು ನಿಯಮಗಳು ಎಷ್ಟು ಕ್ಲಿಷ್ಟಕರವಾಗಿದ್ವು ಅಂತೇಳಿ. ಅವರು ಉತ್ತರ ವೈದಿಕ ಕಾಲದಲ್ಲಿ ಪ್ರಮುಖವಾಗಿ 4 ಒಂದು ವೈದಿಕ ಕಾಲದಲ್ಲಿ ರಾಜರು ಮತ್ತು ಪ್ರಮುಖ ಕೈಗೊಳ್ಳತಕ್ಕಂತಹ 4 ಯಾಗಗಳನ್ನು ಯಾವಪ್ಪ ಅಂದರೆ, ಒಂದು ವಾಜಪೇಯಿ ಯಾಗ ಅಂತೇಳಿ ಉತ್ತರ ವೈದಿಕ ಕಾಲದಲ್ಲಿ ರಾಜರು ಕೈಗೊಳ್ತಾ ಇದ್ರು. ಅದೇನಪ್ಪ ಅಂದರೆ ರಥಗಳ ಓಟದ ಸ್ಪರ್ಧೆ. ಅಂದರೆ ರಥಗಳ ಓಟದ ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮುಖಾಂತರ ವಾಜಪೇಯಿ ಯಾಗವನ್ನು ಅವರು ಕೈಗೊಳ್ತಾ ಇದ್ದರು. ಇನ್ನು ಎರಡನೇದು ರಾಜಸೂಯ ಯಾಗ ಅಂತೇಳಿ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕೈಗೊಳ್ತಕ್ಕಂಥ ಒಂದು ಪಟ್ಟಾಭಿಷೇಕ ಮಾಡುವುದು ಅಂತ ಹೇಳ್ತೇವೆ. ಇನ್ನು ಮೂರನೇದು ಸೌತ್ರಾಮಣಿ ಯಾಗ ಅಂತ ಬರುತ್ತೆ. ಕಳೆದುಕೊಂಡ ಸಾಮ್ರಾಜ್ಯ, ಕಳೆದುಕೊಂಡ ಸಂಪತ್ತನ್ನು ಮತ್ತೆ ಮರಳಿ ಪಡೆಯಲಿಕ್ಕೆ ಅವರು ಕೈಗೊಳ್ತಕ್ಕಂಥ ಯಾಗ. ಇನ್ನು ಕೊನೆಯದಾಗಿ ಅಶ್ವಮೇಧ ಯಾಗ. ಇದು ತಮ್ಮ ಒಂದು ಪ್ರಬಲವಾದಂತಹ ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ಇವರು ಕೈಗೊಳ್ತಕ್ಕಂತಹ ಈ ಒಂದು ಯಾಗ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಪ್ರಮುಖವಾಗಿ ಈ ಒಂದು ಋಗ್ವೇದ ಮತ್ತು
ನಂತರದ ವೈದಿಕ ಕಾಲ ಅಂದರೆ ಪೂರ್ವ ವೈದಿಕ ಕಾಲ ಮತ್ತು ನಂತರದ ವೈದಿಕ ಕಾಲ ಅಥವಾ ಉತ್ತರ ವೈದಿಕ ಕಾಲದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಜೀವನ ಅಂತಕ್ಕಂಥದ್ದು ಇತ್ತು ಎಂಬುದರ ಬಗ್ಗೆ ಇಷ್ಟು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇತಿಹಾಸ ಉಪನ್ಯಾಸಕರಂಥ ರಾಜಶೇಖರ್ ಅವರಿಗೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಇಲ್ಲಿಯವರೆಗೂ ನನ್ನ ಸ್ನೇಹಿತ ಮಿತ್ರನಾದಂತಹ ದರ್ಶನ್ ಆರ್ಯರ ರಾಜಕೀಯ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ನಾನು ಆರ್ಯರ ಸಾಮಾಜಿಕ ಸ್ಥಿತಿಯ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಋಗ್ವೇದ ಕಾಲದ ಜನರ ಸಾಮಾಜಿಕ ಸ್ಥಿತಿಯ ಬಗ್ಗೆ ನಾವು ನೋಡೋಣ. ಈ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ 5 ಲಕ್ಷಣಗಳು ಕಂಡುಬರ್ತವೆ. ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ಸ್ತ್ರೀಯರ ಸ್ಥಾನಮಾನ, ಸಂಸ್ಕಾರಗಳು ಮತ್ತು ವೃತ್ತಿ ಆಧಾರಿತ ಚತುರ್ವರ್ಣ ಪದ್ಧತಿ ಅಂತಕ್ಕಂಥದ್ದು. ಮೊದಲೇದು ಕುಟುಂಬ ವ್ಯವಸ್ಥೆ. ಈ ಋಗ್ವೇದ ಕಾಲದ ಜನರು ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ಈ ಅವಿಭಕ್ತ ಕುಟುಂಬ ಅಂತಂದರೆ ಅಜ್ಜ ಅಜ್ಜಿ ಅಂದರೆ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಅವ್ರ ಮಕ್ಕಳು, ಹೀಗೆ ದೊಡ್ಡ ಕುಟುಂಬದಲ್ಲಿ ವಾಸ ಮಾಡುವುದೇ ಅವಿಭಕ್ತ ಕುಟುಂಬ ಪದ್ಧತಿ. ಈ ಅವಿಭಕ್ತ ಕುಟುಂಬ ಪದ್ಧತಿ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಕಂಡುಬರ್ತದೆ. ಈ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಈ ಕುಟುಂಬ ಪದ್ಧತಿಯಲ್ಲಿ ಈ ಕುಟುಂಬದ ಮುಖ್ಯಸ್ಥನೇ ಆ ಒಂದು ಕುಟುಂಬದ ವ್ಯಾವಹಾರಿಕ ಆಗಿರ್ಬೋದು, ಹಣದಲ್ಲಿ ಆಗಿರ್ಬೋದು, ಒಟ್ಟು ಯಾವುದೇ ಒಂದು ಇನ್ನಿತರೆ ಕಾರ್ಯಚಟುವಟಿಕೆಗಳಲ್ಲಿ ಈ ಋಗ್ವೇದ ಕಾಲದಲ್ಲಿ ಈ ಕುಟುಂಬ ವ್ಯವಸ್ಥೆಯಲ್ಲಿ ಆ ಕುಲದ ಹಿರಿಯ ಮಗನೇ ಆ ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ. ಈ ಒಂದು ತಂದೆಯ ಮರಣದ ನಂತರ ಅವನ ಮಕ್ಕಳಿಗೆ ಆ ಜವಾಬ್ದಾರಿ ಎಲ್ಲ ನಂತರ ಅವನಿಗೆ ಮಕ್ಕಳಿಗೆ ವರ್ಗಾವಣೆ ಆಗ್ತದೆ. ಆದರೆ ಗೃಹಪತಿ ಇಲ್ಲಿ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯ ಗೃಹಪತಿ ಹೇಗಿದ್ದಾನಪ್ಪ ಅಂತಂದರೆ ದಯಾಪರನು ಮತ್ತು ವಾತ್ಸಲ್ಯಪೂರ್ಣನೂ ಆಗಿರ್ತಾನೆ. ಇವನು ಎಷ್ಟು ದಯಾಪರನು ವಾತ್ಸಲ್ಯಪೂರ್ಣನೂ ಆಗಿರ್ತಾನೋ ಅವನಿಗೆ ಅಷ್ಟೇ ಕ್ರೌರ್ಯರು ಆಗಿರ್ತಾರೆ. ಆ ಕ್ರೌರ್ಯರ ಬಗ್ಗೆ ಒಂದು ಉದಾಹರಣೆ ನೋಡೋದಾದರೆ, ಮಗನ ದುಂದುಗಾರಿಕೆಗಾಗಿ ಅವನ ಕಣ್ಣುಗಳನ್ನು ಕೀಳಿಸಿದ ತಂದೆಯೊಬ್ಬರ ಕಥೆಯೂ ಕೂಡ ಈ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ನಾವು ನೋಡ್ಬೋದು. ಇನ್ನು ಎರಡನೇದು ವಿವಾಹ ಪದ್ಧತಿ. ಋಗ್ವೇದ ಕಾಲದಲ್ಲಿ ಏಕಪತ್ನಿತ್ವ ವಿವಾಹ ಜನಪ್ರಿಯವಾಗಿತ್ತು. ಆದರೂ ಬಹುಪತ್ನಿತ್ವವು ಅವಕಾಶವಿದ್ದು ಅದು ಕೇವಲ ಉನ್ನತ ವರ್ಗದವರಿಗೆ ಮಾತ್ರ ಸೇರುತ್ತಿತ್ತು. ಈ ಉನ್ನತ ವರ್ಗದವರಿಗೆ ಬಹುಪತ್ನಿತ್ವವನ್ನು ಮಾಡಿಕೊಳ್ಳಲು ಅತಿ ವಿರಳವಾಗಿತ್ತು. ಆದ್ದರಿಂದ ಇಲ್ಲಿ ಬಹುಪತ್ನಿತ್ವ ಜಾರಿಗೆಯಲ್ಲಿರಲಿಲ್ಲ. ಈ ಋಗ್ವೇದದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಕಂಡುಬಂದಿಲ್ಲ. ಆದರೆ ನಂತರ ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಕಂಡುಬಂದಿದೆ. ಈ ವಿವಾಹ ಪದ್ಧತಿಯಲ್ಲಿ 2 ವಿಧಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಅನುಲೋಮ ಪದ್ಧತಿ ಮತ್ತು ವಿಲೋಮ ಪದ್ಧತಿ ಅಂತಕ್ಕಂಥದ್ದು. ಮೊದಲೇದು ಅನುಲೋಮ ಪದ್ಧತಿ ಅಂದರೆ ತಮ್ಮ ಜಾತಿಯಲ್ಲಿಯೇ ವಿವಾಹವಾಗುವುದನ್ನು ಅನುಲೋಮ ಪದ್ಧತಿ ಅಂತ ಕರೆದರೆ, ವಿಲೋಮ ಪದ್ಧತಿ ಅಂದರೆ ಬೇರೆ ಬೇರೆ ಜಾತಿಯಲ್ಲಿ ಮದುವೆಯಾಗುವುದಂದರ್ಥ. ಈ ಬೇರೆ ಬೇರೆ ಜಾತಿಯಲ್ಲಿ ವಿವಾಹವನ್ನು ಏಕೆ ಆಗ್ತಿದ್ರು ಅಂತಂದರೆ, ಮಕ್ಕಳನ್ನು ಪಡೆಯುವುದೇ ಈ ಒಂದು ವಿಲೋಮ ಪದ್ಧತಿಯ ಮುಖ್ಯ ಗುರಿಯಾಗಿತ್ತು. ಒಂದು ವೇಳೆ ಮಕ್ಕಳಿಲ್ಲದೆ ಹೆಂಡತಿ ಗಂಡನನ್ನು ಕಳೆದುಕೊಂಡರೆ ಮೈದುನನನ್ನು ಅಥವಾ ಬೇರೆ ಪರಪುರುಷನನ್ನು ವ್ಯಕ್ತಿಯ ಜೊತೆ ಸೇರಿ ಮಗುವಾಗುವವರೆಗೆ ಅವಳು ಪರಪುರುಷನನ್ನು ಸೇರಬಹುದೇ ಇತ್ತು. ಇಂಥ ವಿವಾಹ ಪದ್ಧತಿ ಋಗ್ವೇದದಲ್ಲಿ ಕಂಡುಬರುತ್ತದೆ. ಇನ್ನು ಮೂರನೇದು ಸ್ತ್ರೀಯರ ಸ್ಥಾನಮಾನ. ಈ ಕಾಲದಲ್ಲಿ ಮಹಿಳೆಯರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇತ್ತು. ಕುಟುಂಬಗಳು ಪಿತೃಪ್ರಧಾನ ಕುಟುಂಬವಾದ್ದರಿಂದ ಜನರು ಹೆಚ್ಚಾಗಿ ಪುತ್ರರನ್ನೇ ಬಯಸುತ್ತಿದ್ದರು, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದರು. ಆದರೆ ಹೆಣ್ಣು ಮಕ್ಕಳನ್ನು ಅಪೇಕ್ಷಿಸುತ್ತಿರಲಿಲ್ಲ. ಒಂದು ವೇಳೆ ಹೆಣ್ಣು ಮಗು ಜನಿಸುತ್ತೆ ಅಂದರೆ ಅದನ್ನು ದ್ವೇಷಿಸದೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಆ ಹೆಣ್ಣು ಮಗುವನ್ನು ಆಶ್ರಯಿಸಿ ಆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದರು. ಈ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದಾರೆ. ಅದರಲ್ಲಿ ಕೆಲವು ಮಹಿಳೆಯರು ವಿದ್ವದ್ಗೋಷ್ಠಿಯಲ್ಲಿ ಭಾಗಿ ಕೂಡ ಆಗಿದ್ದಾರೆ. ಅಂತಹ ವೇದಗಳ ಕಾಲದ ಮಹಿಳೆಯರಲ್ಲಿದ್ದ ವಿದ್ವಾಂಸರು ಯಾರ್ಯಾರಪ್ಪ ಅಂತಂದರೆ ಅಪಾಲ, ವಿಶ್ವಾವರ, ಘೋಷ, ಲೋಪಮುದ್ರ, ಗಾಗೇಯಿ, ಮೈತ್ರೇಯಿ ಇನ್ನಿತರ ಸ್ತ್ರೀಯರು ವಿದ್ವಾಂಸರಾಗಿದ್ದರು. ಉದಾಹರಣೆಗೆ ವಿಶ್ವಾವರಳನ್ನು ತತ್ವಜ್ಞಾನಿ ಎಂದು ಮತ್ತು ಧಾರ್ಮಿಕ ಕೃತಿಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿದವಳೆಂದು ವಿವರಿಸಲಾಗುತ್ತದೆ. ಇನ್ನು 4ನೇದು ಸಂಸ್ಕಾರಗಳು. ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ 40 ಬಗೆಯ ಸಂಸ್ಕಾರಗಳನ್ನು ಆಚರಿಸಬೇಕು. ಮೊದಲನೆಯದಾಗಿ ನಾಮಕರಣ, ಜವಳ, ಕಿವಿಚುಚ್ಚುವಿಕೆ, ಉಪನಯನ ಸಂಸ್ಕಾರ, ಋತುಮತಿ ಸಂಸ್ಕಾರ, ವಿವಾಹ ಸಂಸ್ಕಾರ, ಮಿಲನ ಸಂಸ್ಕಾರ, ಗರ್ಭೋಪೋಷಣ ಸಂಸ್ಕಾರ, ಸೀಮಾಂತ ಸಂಸ್ಕಾರ, ಶವ ಸಂಸ್ಕಾರ,
ಇವು ಹಲವಾರು ಸಂಸ್ಕಾರಗಳು ಈ ಋಗ್ವೇದ ಕಾಲದ ಸಂಸ್ಕಾರಗಳಲ್ಲಿ ಕಂಡುಬರ್ತವೆ. ನಾಮಕರಣ ಸಂಸ್ಕಾರ ಅಂದರೆ ಮಗು ಹುಟ್ಟಿದ ತಕ್ಷಣ 12 ದಿನಗಳಲ್ಲಿ ಆ ಮಗುವಿಗೆ ಹೆಸರನ್ನು ಇಡ್ತಕ್ಕಂಥದ್ದು. ಜವಳ ಸಂಸ್ಕಾರ ಅಂದರೆ ಆ ಮಗುವಿಗೆ ಇಂತಿಷ್ಟು ವರ್ಷಗಳು ಆದ ಮೇಲೆ ಆ ಮಗುವಿನ ಮುಡಿಯ ಮನೆಯ ದೇವರಾದಂತಹ ದೇವರಲ್ಲಿ ಹೋಗಿ ಆ ಮಗುವಿನ ಮುಡಿಯನ್ನು ಕೊಡ್ತಕ್ಕಂಥದ್ದು. ಕಿವಿ ಚುಚ್ಚುವಿಕೆ. ಉಪನಯನ ಸಂಸ್ಕಾರ, ಮಗುವಿನ ಒಂದು ಜಾತಕದಲ್ಲಿ ಯಾವುದೇ ಇನ್ನಿತರೆ ದೋಷಗಳು ಕಂಡು ಬಂದರೆ ಆ ದೋಷಗಳನ್ನು ಪರಿಹರಿಸುವುದಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಅದನ್ನೇ ಉಪನಯನ ಅಂತಕ್ಕಂಥದ್ದು, ಉಪನಯನ ಸಂಸ್ಕಾರವನ್ನು ಮಾಡ್ತಾ ಇದ್ರು. ಹೆಣ್ಣು ಮಗು ಋತುಮತಿ ಸಂಸ್ಕಾರ ಅಂತಕ್ಕಂಥದ್ದು ಆಗ್ತಾ ಇತ್ತು. ಇನ್ನು ವಿವಾಹ ಸಂಸ್ಕಾರ, ಪುರುಷ ಮತ್ತು ಮಹಿಳೆಯರಿಗೆ ವಿವಾಹವನ್ನು ಮಾಡ್ತಕ್ಕಂಥದ್ದು. ಮಿಲನ ಸಂಸ್ಕಾರ, ಗರ್ಭೋಪೋಷಣ ಸಂಸ್ಕಾರ, ಇನ್ನಿತರ ಹಲವಾರು ಸಂಸ್ಕಾರಗಳು ಈ ಸಾಮಾಜಿಕ ಸ್ಥಿತಿಯ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಕಂಡು ಬರ್ತವೆ. ಇವು ಕಡ್ಡಾಯವಾಗಿ ಆಚರಿಸಲೇಬೇಕು ಅಂತಕ್ಕಂಥದ್ದು ಆಗಿರಲಿಲ್ಲ. ಇವು ಕಡ್ಡಾಯವಾಗಿರಲಿಲ್ಲ. ಇನ್ನು 5ನೇದು ವೃತ್ತಿ ಆಧಾರಿತ ಚತುರ್ವರ್ಣ ಪದ್ಧತಿ. ಈ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ವೃತ್ತಿ ಆಧಾರಿತ ಚತುರ್ವರ್ಣ ಪದ್ಧತಿ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಬ್ರಹ್ಮನ ತಲೆಯಿಂದ ಬ್ರಹ್ಮನ ಭುಜದಿಂದ ಕ್ಷತ್ರಿಯ, ಬ್ರಹ್ಮನ ತೊಡೆಯಿಂದ ವೈಶ್ಯ, ಬ್ರಹ್ಮನ ಪಾದದಿಂದ ಶೂದ್ರ. ಹೀಗೆ ಬ್ರಹ್ಮನ ಶರೀರವನ್ನು ಆಧಾರವಾಗಿಟ್ಟುಕೊಂಡು 4 ಚತುರ್ವರ್ಣ ಪದ್ಧತಿಗಳು ಜಾರಿಗೆ ಬರ್ತವೆ. ಈ ಬ್ರಾಹ್ಮಣ ಮತ್ತು ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಲ್ಲಿ ಈ ಚತುರ್ವರ್ಣ ಪದ್ಧತಿಯಲ್ಲಿ ಚಲನಶೀಲತೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಈ ಚಲನಶೀಲತೆ ಅಂತಕ್ಕಂತಂದ್ರೆ ಬ್ರಾಹ್ಮಣ ಆಗಿದ್ದವನು ಕ್ಷತ್ರಿಯನು ಕೂಡ ಆಗ್ಬೋದಿತ್ತು, ಕ್ಷತ್ರಿಯ ವೈಶ್ಯ ಆಗ್ಬೋದಿತ್ತು, ಶೂದ್ರ ವೈಶ್ಯ ಆಗ್ಬೋದಿತ್ತು, ವೈಶ್ಯ ಬ್ರಾಹ್ಮಣನಾಗಬಹುದಿತ್ತು. ಪುರೋಹಿತ ಕಾರ್ಯವನ್ನು ಯಾರು ಮಾಡ್ತಾರೆ ಅವನೇ ಬ್ರಾಹ್ಮಣ, ಮತ್ತು ಈ ಜನರನ್ನ ರಕ್ಷಣೆ ಮಾಡ್ತಕ್ಕಂಥವನೇ ಕ್ಷತ್ರಿಯ. ವೈಶ್ಯ ಅಂದರೆ ಜನರ ಕೆಲಸಗಳನ್ನು ಮೇಲ್ವರ್ಗದವರ ಕೆಲಸಗಳನ್ನು ಮಾಡ್ತಕ್ಕಂಥವನೇ ಶೂದ್ರ. ಈ 3 ವರ್ಗದ ಕೆಲಸವನ್ನ ಮಾಡ್ತಕ್ಕಂಥವನೇ ಶೂದ್ರ. ಇನ್ನು ಹೀಗೆ ಈ ಚತುರ್ವರ್ಣ ಪದ್ಧತಿಯಲ್ಲಿ ಚಲನಶೀಲತೆ ಅಂತಕ್ಕಂಥದ್ದು ಕಂಡು ಬರ್ತದೆ. ವೃತ್ತಿಯನ್ನ ಬದಲಾಯಿಸುವುದರೊಂದಿಗೆ ಜನರು ವರ್ಣಗಳನ್ನು ಕೂಡ ಬದಲಾಯಿಸಬಹುದಿತ್ತು. ಇಲ್ಲಿವರೆಗೂ ನಾವು ನಂತರ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಯನ್ನು ನೋಡಿದೆವು. ಇನ್ನು ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದರೆ, ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಜಟಿಲ ಮತ್ತು ಕ್ಲಿಷ್ಟಕರವಾಗುತ್ತದೆ. ಈ ಕಾಲದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಬಾಲ್ಯ ವಿವಾಹ ಪದ್ಧತಿ ಕಂಡು ಬರುತ್ತದೆ. ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳು ಆಗದೇ ಇರ್ತಾಳೆ. ಈ ಜಾತಿ ವ್ಯವಸ್ಥೆ ಉಗಮವಾಗ್ತದೆ. ವರ್ಣಾಶ್ರಮ ಪದ್ಧತಿ ಅಂತಕ್ಕಂಥದ್ದು ಕಂಡು ಬರ್ತದೆ. ಇನ್ನಿತರೆ ಹೀಗೆ ಹಲವಾರು ಬಗೆಯ ಬದಲಾವಣೆಗಳು ಈ ಕಾಲದಲ್ಲಿ ಬರ್ತವೆ. ಈ ಕಾಲದಲ್ಲಿ ಜಾತಿ ವ್ಯವಸ್ಥೆಯ ಉಗಮ ಹೇಗಾಗ್ತದೆಪ್ಪ ಅಂತಂದರೆ, ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಕಂಡು ಬರ್ತದೆ. ಕುಂಬಾರ, ಬೆಸ್ತ, ನೇಕಾರ, ಚಮ್ಮಾರ, ರಥಾಕರರು, ಬಡಿಗೆಗಳು ಇವರನ್ನು ಮುಟ್ಟುವುದು ಮೈಲಿಗೆ ಎಂದು, ಸೂತಕ ಎಂದು ಪರಿಗಣಿಸ್ತಾ ಇದ್ರು. ಈ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ವೈಶ್ಯರಿಂದ ಪಡೆದ ಕಾಣಿಕೆಗಳ ಮೇಲೆ ಜೀವನವನ್ನು ಮಾಡ್ತಾ ಇದ್ರು. ಆದ್ದರಿಂದಲೇ ವೈಶ್ಯನನ್ನ ಕಾಣಿಕೆಯನ್ನ ನೀಡುವವನು ಎಂದು ವ್ಯಾಖ್ಯಾನಿಸುತ್ತಾರೆ. ಮತ್ತು ಉಚ್ಚ ವರ್ಗದವರು ಬ್ರಾಹ್ಮಣರು ಮತ್ತು ಕ್ಷತ್ರಿಯರಾದ ಕೆಳವರ್ಗದವರಾದ ಶೂದ್ರ ಮತ್ತು ವೈಶ್ಯರನ್ನ ಶೋಷಿಸಬಹುದೇ ಇತ್ತು. ವೈಶ್ಯರಿಗಿದ್ದ ಒಂದೇ ಒಂದು ಸವಲತ್ತೆಂದರೆ ಬ್ರಾಹ್ಮಣರ ಜೊತೆ ಉಪನಯನ ಅಂತಕ್ಕಂಥದ್ದನ್ನು ಮಾಡಿಕೊಳ್ಳೋದು. ಅದು ಶೂದ್ರರಿಗೆ ಅದು ಶೂದ್ರರಿಗೆ ಇರಲಿಲ್ಲ, ಅದು ವೈಶ್ಯರಿಗೆ ಮಾತ್ರ ಇತ್ತು. ಇಲ್ಲಿ ಉನ್ನತ ವರ್ಗದವರು ನೀಚ ವರ್ಗದವರನ್ನು ಶೋಷಿಸಬಹುದಾಗಿತ್ತು ಮತ್ತು ಉನ್ನತ ವರ್ಗದವರು ನೀಚ ವರ್ಗದವರನ್ನು ವಿವಾಹವಾಗಬಹುದು, ಸಂಬಂಧವನ್ನು ಬೆಳೆಸಿಕೊಳ್ಳಬಹುದಿತ್ತು. ಸಂಬಂಧವನ್ನು ಬೆಳೆಸಿಕೊಳ್ಳೋದಂತಂದರೆ ವಿವಾಹವಾಗಬಹುದಿತ್ತು. ಆದರೆ ನೀಚ ವರ್ಗದವರು ಉಚ್ಚ ವರ್ಗದವರ ವಿವಾಹವನ್ನು ಮಾಡಿಕೊಳ್ಳುವುದು ಸರಿಯಾಗಿರಲಿಲ್ಲ ಮತ್ತು ಅಲ್ಲಿ ಈ ಒಂದು ಪದ್ಧತಿ ಇರಲಿಲ್ಲ. ಇನ್ನು ಎರಡನೆಯದಾಗಿ ವಿವಾಹ ಪದ್ಧತಿ. ಈ ಕಾಲದಲ್ಲಿ ಬಹುಪತ್ನಿತ್ವ ಪದ್ಧತಿ ಜಾರಿಗೆ ಬರುತ್ತದೆ. ಏಕೆಂದರೆ ವಿವಾಹದ ಅಂತಿಮ ಉದ್ದೇಶವೇ ಗಂಡು ಮಗುವನ್ನು ಪಡೆಯುವುದು. ಈ ಪ್ರತಿಲೋಮ ವಿವಾಹ ಪದ್ಧತಿಯಲ್ಲಿ ನಾವು ಮೇಲ್ವರ್ಗದವರು ಮತ್ತು ಕೆಳವರ್ಗದವರನ್ನು ವಿವಾಹ ಮಾಡಿಕೊಳ್ಳಬಹುದಿತ್ತು. ಆದರೆ ಕೆಳವರ್ಗದವರು ಮೇಲ್ವರ್ಗದವರನ್ನು ವಿವಾಹ ಮಾಡಿಕೊಳ್ಳಬಾರದಿತ್ತು. ಇಂತಹ ವಿವಾಹ ಪದ್ಧತಿಗಳು ಈ ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಕಂಡುಬರ್ತವೆ. ಈ ವಿವಾಹ ಪದ್ಧತಿಯಲ್ಲಿ 8 ಬಗೆಯ ವಿವಾಹಗಳು ಕಂಡುಬರ್ತವೆ. ಮೊದಲನೇದಾಗಿ ಬ್ರಹ್ಮ ವಿವಾಹ. ಬ್ರಹ್ಮನಲ್ಲೇ ಈ ಮತ್ತು ಗಂಡು ಮತ್ತು ಹೆಣ್ಣಿಗೆ ಇವನಿಗೆ ಇವಳೇ ಮತ್ತು ಇವನಿಗೆ ಇವಳಿಗೆ ಇವನೇ ಅಂತಕ್ಕಂಥದ್ದು ಸೇರಿರ್ತಕ್ಕಂಥದ್ದು. ಇಂತಹ ಒಂದು ಆಗಿರ್ತಕ್ಕಂಥ ವಿವಾಹವೇ ಬ್ರಹ್ಮ ವಿವಾಹ. ಪ್ರಜಾಪತ್ಯ ವಿವಾಹ ಅಂದರೆ ಪ್ರಜೆಗಳ ಸಮ್ಮುಖದಲ್ಲಿ ವಿವಾಹ ಆಗುವುದೇ ಪ್ರಜಾಪತ್ಯ ವಿವಾಹ. ಇನ್ನು ಮೂರನೇದು ಗಾಂಧರ್ವ ವಿವಾಹ. ಪ್ರೀತಿಯನ್ನ ಮಾಡಿ ಮದುವೆಯ ವಿವಾಹವಾಗುವುದೇ ಗಾಂಧರ್ವ ವಿವಾಹ. ಅಶ್ವ ವಿವಾಹ, ರಾಕ್ಷಸ ವಿವಾಹ ಅಂದರೆ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಅಥವಾ
ಅವಳನ್ನು ಹೊತ್ತುಕೊಂಡು ಹೋಗಿ ಎತ್ತಾಕೊಂಡು ಒಯ್ತಾ ಇರದೆ ಅನ್ನುವ ರೀತಿಯಲ್ಲಿ ಹೊತ್ತುಕೊಂಡು ಹೋಗಿ ವಿವಾಹವನ್ನು ಮಾಡ್ತಾ ಇದ್ರು. ಇಂತಹ ವಿವಾಹ ಪದ್ಧತಿಯನ್ನು ರಾಕ್ಷಸ ವಿವಾಹ ಅಂತಾರೆ, ಪೈಶಾಚ್ಯ ವಿವಾಹ, ಅಸುರ ವಿವಾಹ, ಇನ್ನಿತ ಹಲವಾರು ವಿವಾಹಗಳು ಈ ಒಂದು ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಕಂಡು ಬಂದರೂ ಈ ತರಹದ ವಿವಾಹಗಳು ಕೆಟ್ಟ ವಿವಾಹಗಳು ಈ ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಕಂಡು ಬರ್ತವೆ. ಇನ್ನು ಮೂರನೆಯದು ಸ್ತ್ರೀಯರ ಸ್ಥಾನಮಾನ. ನಂತರ ವೇದ ಕಾಲಕ್ಕೆ ಬಂದಾಗ ಸ್ತ್ರೀಯರು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾ ಬರುತ್ತಾಳೆ. ಸ್ತ್ರೀ ಪುರುಷನ ಶೋಷಣೆಗೆ ಒಳಗಾಗ್ತಾಳೆ. ಮನುವಿನ ಧರ್ಮಶಾಸ್ತ್ರದಲ್ಲಿ ಸ್ತ್ರೀಯ ಬಗ್ಗೆ ಒಂದು ಉಲ್ಲೇಖವಿದೆ, ಸ್ತ್ರೀ ನಾಂ ಸ್ವಾತಂತ್ರ್ಯಂ ಅರ್ಹತಿ ಅಂತಕ್ಕಂಥದ್ದು. ಅಂದರೆ ಸ್ತ್ರೀ ಆದಂಥವಳು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತಕ್ಕಂಥದ್ದು. ಬಾಲ್ಯದಲ್ಲಿ ತಂದೆ ತಾಯಿಯ ಆಶ್ರಯದಲ್ಲಿರೋದು, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿರೋದು, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿರೋದು. ಹೀಗೆ ಈ ಮೂರು ಆಶ್ರಯದಲ್ಲಿ ಇರ್ತಕ್ಕಂಥದ್ದೇ ಹೆಣ್ಣಿನ ಕೆಲಸ. ಹೆಣ್ಣಿಗೆ ಸ್ವಾತಂತ್ರ್ಯ ನೀಡಬಾರ್ದು ಅಂತಕ್ಕಂಥದ್ದು ಈ ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯ ಒಂದು ಉದ್ದೇಶ ಆಗಿರುತ್ತದೆ. ಈ ಕಾಲದಲ್ಲಿ ಸ್ತ್ರೀಯರಿಗೆ ಆಸ್ತಿಯ ಹಕ್ಕಿರಲಿಲ್ಲ ಮತ್ತು ಉನ್ನತ ವರ್ಗದವರು ಸ್ತ್ರೀಯರಿಗೆ ಶಿಕ್ಷಣಕ್ಕೆ ಅವಕಾಶವಿದ್ದು ಅವರು ರಾಜರ ಆಸ್ಥಾನಗಳಲ್ಲಿ ವೇದಾಂತ ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದರು ಮತ್ತು ಬಾಲ್ಯ ವಿವಾಹ ಪದ್ಧತಿ ಈ ಒಂದು ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ನಾವು ನೋಡಬಹುದು. ಇಲ್ಲಿ ಉನ್ನತ ವರ್ಗದವರಿಗೆ ಮಾತ್ರ ಶಿಕ್ಷಣದ ಅವಕಾಶವಿದ್ದು ಕೆಳವರ್ಗದವರಾದಂತಹ ವೈಶ್ಯ ಮತ್ತು ಶೂದ್ರರಿಗೆ ಶಿಕ್ಷಣದ ಅವಕಾಶ ಇರಲಿಲ್ಲ. ಇನ್ನು ಮನರಂಜನೆ. ನಂತರ ವೇದ ಕಾಲದಲ್ಲಿ ಬಂದಾಗ ಜೂಜು ಆರಂಭವಾಗುತ್ತದೆ. ರಥದ ಓಟದ ಸ್ಪರ್ಧೆ, ಕುದುರೆ ಓಟದ ಸ್ಪರ್ಧೆ, ಪಗಡೆ ಇನ್ನು ಮುಂತಾದ ಜೂಜಾಟಗಳನ್ನು ಆಡಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಒಂದು ಆಟ ಉಪಕರಣಗಳು ಈ ಒಂದು ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ನಾವು ನೋಡ್ಬೋದು. ಮುಖ್ಯವಾಗಿ ನೃತ್ಯ ಮತ್ತು ಸಂಗೀತ ವಾದ್ಯಗಳು, ಕೊಳಲು, ವೀಣೆ, ನಗಾರಿ, ಭಾರತದ ಪ್ರಾಚೀನ ವಾದ್ಯ ಆಗಿರ್ತಕ್ಕಂಥ ನಗಾರಿಯನ್ನು ಬಳಸಿ ದುಂದುಬೆ, ಕಾಳೆ ಇನ್ನಿತರೆ ಹಲವಾರು ಉಪಕರಣಗಳನ್ನು ಬಳಸಿ ಮನರಂಜನೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದರು. ಇಲ್ಲಿವರೆಗೂ ನಾವು ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಯ ಬಗ್ಗೆ ನೋಡಿದ್ವಿ. ಆದರೆ ಋಗ್ವೇದ ಕಾಲದ ಮತ್ತು ನಂತರ ವೇದ ಕಾಲದ ಎರಡೂ ಕಾಲಕ್ಕೆ ಹೋಲಿಕೆಯಾಗುವಂಥ ಅಂಶಗಳನ್ನು ನೋಡೋದಾದರೆ ಉಡುಪು ಮತ್ತು ಆಭರಣಗಳಾಗಿರ್ಬೋದು, ಇನ್ನು ಆಹಾರ ಮತ್ತು ಪಾನೀಯ ಆಗಿರ್ಬೋದು, ಈ ಎರಡು ಲಕ್ಷಣಗಳು ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಗೂ ಮತ್ತು ನಂತರ ವೇದ ಕಾಲದ ಸಾಮಾಜಿಕ ಸ್ಥಿತಿಗೂ ಹೋಲಿಕೆ ಆಗತಕ್ಕಂಥದ್ದು. ಈ ಉಡುಪು ಮತ್ತು ಆಭರಣಗಳನ್ನು ನೋಡೋದಾದರೆ ಇವರು 3 ವಿಧದ ಉಡುಪುಗಳನ್ನು ಧರಿಸುತ್ತಿದ್ದರು. ನೀವೇ, ವಸ್ತ್ರ ಅಂತಕ್ಕಂಥದ್ದು. ನೀವೇ ಅಂದರೆ ಕೆಳ ಉಡುಪು, ಸೊಂಟದಿಂದ ಕೆಳಗೆ ಹಾಕಿಕೊಳ್ಳುವಂಥದ್ದು. ಆದಿವಸ್ತ್ರ ಅಂತಂದರೆ ಸೊಂಟದ ಮೇಲೆ ಹಾಕಿಕೊಳ್ಳುವಂಥದ್ದು. ವಸ್ತ್ರ ಅಂದರೆ ಇವೆರಡರ ಮೇಲೆ ಹಾಕಿಕೊಳ್ಳುವಂಥದ್ದು. ಈ 3 ರೀತಿಯ ವಸ್ತ್ರಗಳನ್ನು, ಈ 3 ರೀತಿಯ ಉಡುಪುಗಳನ್ನು ಇವರು ಧರಿಸ್ತಾ ಇದ್ರು. ಇನ್ನು ತಯಾರಿಸುತ್ತಿ ಈ ಒಂದು ಉಡುಪುಗಳನ್ನು ತಯಾರಿಸುತ್ತಿದ್ದು ಹತ್ತಿ, ಉಣ್ಣೆ, ರೇಷ್ಮೆಯಿಂದ ಮತ್ತು ರೇಷ್ಮೆಯಿಂದ ಈ ಉಡುಪುಗಳನ್ನು ತಯಾರಿ ಅಂತಕ್ಕಂಥದ್ದು ಮಾಡ್ತಾ ಇದ್ರು. ಇನ್ನು ಆಭರಣಗಳನ್ನು ನೋಡೋದಾದರೆ ಇವರಿಬ್ಬರು ಕೂಡ ಆಭರಣ ಪ್ರಿಯರಾಗಿದ್ದರು. ಇವರಿಬ್ಬರು ಅಂದರೆ ಪುರುಷ ಮತ್ತು ಮಹಿಳೆ ಆಭರಣ ಪ್ರಿಯರಾಗಿದ್ದರು. ಚಿನ್ನ, ಬೆಳ್ಳಿ, ಹೂಗಳಿಂದ ತಯಾರಿಸಿದ ಆಭರಣಗಳನ್ನು ಸ್ತ್ರೀ ಪುರುಷರಿಬ್ಬರು ಕೂಡ ಧರಿಸುತ್ತಿದ್ದರು. ಕಂಠಹಾರ, ಕಿವಿಯೋಲೆ, ಉಂಗುರ, ಕೈಕಡಗ, ಕಾಲುದುಂಗೆ, ಬಳೆ, ತೋಳುಬಂದಿ ಮುಂತಾದವುಗಳನ್ನು ಇವರು ಧರಿಸ್ತಾ ಇದ್ದರು. ಇನ್ನು ಇವರ ಆಹಾರ ಮತ್ತು ಪಾನೀಯ ಬಗ್ಗೆ ನಾವು ನೋಡೋದಾದರೆ ಆಹಾರದ ಬಗ್ಗೆ ನೋಡೋದಾದರೆ ಆರ್ಯರು ಮಿಶ್ರಹಾರ ಪ್ರಿಯರಾಗಿದ್ದರು. ಇಲ್ಲಿ ಗಾಂಡಿಸಾಲಿ ಅಂತಕ್ಕಂಥ ಸಸ್ಯಾಹಾರಗಳಾದಂತಹ ಗೋಧಿ, ಬಾರ್ಲಿ, ಭತ್ತ, ಸುವಾಸನೆಯಂತಹ ಭತ್ತ ಇದು ಸುವಾಸನೆ ಅಂತಕ್ಕಂಥ ಭತ್ತವನ್ನು ಬಳಸ್ತಾ ಇದ್ರು. ಇನ್ನು ತೈಲ, ಸಾಸಿವೆ, ಬಟಾಣೆ, ಖರ್ಜೂರ, ಹಣ್ಣು, ತರಕಾರಿಗಳನ್ನು, ಹಾಲಿನ ಉತ್ಪನ್ನಗಳನ್ನು ಇವರು ನಂತರ ವೇದ ಕಾಲದ ಮತ್ತು ಋಗ್ವೇದ ಕಾಲದ ಜನರು ಬಳಕೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಇವರು ಮಾಂಸಾಹಾರ ಪ್ರಿಯರಾಗಿದ್ದರು. ಸಾಕಿದ ಹಾಗೂ ಬೇಟೆಯಾಡಿದ ಪ್ರಾಣಿಗಳನ್ನು ಕೂಡ ಇವರು ಮಾಂಸ ಸೇವನೆಯನ್ನು ಮಾಡ್ತಾ ಇದ್ರು. ಇನ್ನು ಪಾನೀಯ ವಿಷಯಕ್ಕೆ ಬಂದಾಗ ಇವರು ಸೋಮರಸ ಮತ್ತು ಸುರ ಎಂಬ ಎರಡು ಮದ್ಯ ಪಾನೀಯಗಳನ್ನು ತಯಾರಿಸುತ್ತಿದ್ದರು. ಇದನ್ನು ಯಜ್ಞಯಾಗಗಳಿಗೂ ಕೂಡ ಬಳಸ್ತಾ ಇದ್ರು. ಇಂತಹ ಒಂದು ಪಾನೀಯಗಳನ್ನು ಇವರು ಸೇವನೆ ಮಾಡ್ತಾ ಇದ್ರು. ಇದಿಷ್ಟು ಆರ್ಯರ ಒಂದು ಸಾಮಾಜಿಕ ಸ್ಥಿತಿ. ಇದುವರೆಗೂ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇತಿಹಾಸ ಉಪನ್ಯಾಸಕರಾದ ರಾಜಶೇಖರ್ ಸರ್ ಇವರಿಗೂ ಧನ್ಯವಾದಗಳು. ನನ್ನ ಹೆಸರು ಕೆ ಪೃಥ್ವಿರಾಜ್, ಕಲಾ ವಿಭಾಗ HEPS ವಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಸಿರಿಗೆ. ಋಗ್ವೇದ ಕಾಲದ ಆರ್ಥಿಕ ಜೀವನ. ಋಗ್ವೇದ ಕಾಲದ ಆರ್ಯರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರು. ಕೃಷಿ ಇವರ ಪ್ರಮುಖ ಕಸುವಾಗಿದ್ದು ಪಶುಪಾಲನೆಯಿಂದ ಒಂದು ಪ್ರಮುಖ ಉದ್ಯೋಗವಾಯಿತು. ಈಗಿನ ಜನರು ಹಳ್ಳಿಗಳಲ್ಲಿ ಬಿಟ್ಟು ನಗರಗಳಿಗೆ ಹೋಗಿ ವಾಸಿಸುತ್ತಿದ್ದಾರೆ. ಹಾಗಾಗಿ ಹಳ್ಳಿಗಳು ನಶಿಸುತ್ತಾ ಬಂದಿದ್ದಾವೆ.
ಹಾಗೆ ಆರ್ಯ ಎಂದರೆ ಪೂಜ್ಯ ವ್ಯವಸಾಯದಲ್ಲಿ ತೊಡಗಿರುವ ಉತ್ತಮ ಕುಟುಂಬಕ್ಕೆ ಸೇರುವ ಎಂದರ್ಥವನ್ನು ನೀಡುತ್ತದೆ. ಋಗ್ವೇದ ಕಾಲದ ಜನರು ಉಳುಮೆ ಮಾಡುವ ಭೂಮಿಯನ್ನು ಕ್ಷೇತ್ರವೆಂದು ಕರೆಯುತ್ತಾರೆ. ಇದು 1 ಮಾರ್ಕ್ಸಿಗೆ ಇಂಪಾರ್ಟೆಂಟ್, 40 ಮಾರ್ಕ್ಸಿಗೆ ಬಂದಿರುವ ಪ್ರಶ್ನೆ. ಇವರು ಮರಗೆಲಸ, ಕುಂಬಾರಿಕೆ, ನೇಕಾರಿಕೆ ಮುಂತಾದ ಸರಳ ವೃತ್ತಿಗಳನ್ನು ಅಸ್ತಿತ್ವದಲ್ಲಿದ್ದವು. ಮರಗೆಲಸ, ಇವರು ಮರಗಳ ದಿಂಬಿಗಳಿಂದ ಇವರು ಎತ್ತಿನ ಗಾಡಿ ಮತ್ತು ಕುದುರೆ ಬಂಡಿಗಳನ್ನು ತಯಾರಿಸುತ್ತಿದ್ದರು. ಕುಂಬಾರಿಕೆ, ಇವರು ಮಡಿಕೆಗಳನ್ನು ತಯಾರಿಸುವಂಥದ್ದು. ಬೇಸಿಗೆಗಾಲದಲ್ಲಿ ಅವು ಉಪಯೋಗಗಳಿಗೆ ಬರುತ್ತವೆಂದು ಇವನ್ನು ತಯಾರಿಸುತ್ತಿದ್ದರು. ನೇಕಾರಿಕೆ, ಇವರು ಬಟ್ಟೆಗಳನ್ನು ನೇಯುವುದರಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದ್ದರು. ಈಗಿನ ಕಾಲದಲ್ಲಿ ಟೈಲರ್ಗಳು ಮುಂತಾದ ತಂತ್ರಜ್ಞಾನ ಹೆಚ್ಚಾಗಿದೆ. ಇವರ ಕಾಲದಲ್ಲಿ ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸುತ್ತಿದ್ದರು. ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು. ಇವರು ಗೋವುಗಳು ಪವಿತ್ರವಾದದ್ದು, ಇವುಗಳನ್ನು ಕೊಲ್ಲಬಾರದೆಂಬ ಆಚರಣೆಯನ್ನು ತಂದರು. ಈಗಿನ ಕಾಲದಲ್ಲಿ ಮೂಢನಂಬಿಕೆ ಒಳಗಾದ ಜನಗಳು ಕುರಿಗಳನ್ನು, ಕೋಳಿಗಳನ್ನು ಇತ್ಯಾದಿ ಮೂಢನಂಬಿಕೆಯಿಂದ ಅವುಗಳನ್ನು ಕೊಲ್ಲುತ್ತಾರೆ. ಹಾಗೆ ಉತ್ತರ ವೇದ ಕಾಲ ಅನೇಕ ಹಳ್ಳಿಗಳು ನಗರಗಳಾಗಿ ಮಾರ್ಪಟ್ಟವು. ಉದಾಹರಣೆ ಹಸ್ತಿನಾಪುರ, ಇಂದ್ರಪ್ರಸ್ಥ, ಕೋಸಂಬಿ ಮುಂತಾದಗಳು. ವ್ಯಾಪಾರ ಮತ್ತು ವಾಣಿಜ್ಯ ಪ್ರಾಮುಖ್ಯತೆಯನ್ನು ಪಡೆಯಿತು. ಆಂತರಿಕ ಮತ್ತು ಸಮುದ್ರ ವ್ಯಾಪಾರಗಳ ಕಂಡುಬರುತ್ತದೆ. ಹತ್ತಿ, ರೇಷ್ಮೆ, ಉಣ್ಣೆ ಮುಂತಾದವುಗಳನ್ನು ಇವರು ಬಳಸಲಾಗಿತ್ತು. ಋಗ್ವೇದ ಕಾಲದ ಆರ್ಯರಿಗೆ ನಾಣ್ಯ ಬಳಕೆ ಇರಲಿಲ್ಲ ಮತ್ತು ಕಬ್ಬಿಣ ಬಳಕೆ ಕೂಡ ಇರಲಿಲ್ಲ. ವೇದಗಳ ಕೊನೆಯ ಕಾಲದ ಹೊತ್ತಿಗೆ ಬೆಳ್ಳಿ, ಬಂಗಾರ ಮುಂತಾದ ಲೋಹಗಳ ತುಣುಕುಗಳನ್ನು ವ್ಯಾಪಾರ ಸಾಧನವಾಗಿ ಅಳವಡಿಸಿಕೊಂಡರು. ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ ಸಾಧನೆ ಮಾಡ್ತಾನೋ ಅವನಿಗೆ ಗೋವುಗಳನ್ನು ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು. ಮತ್ತು ವೇದಗಳ ಕೊನೆಗೆ ದಿನಗಳೆದಂತೆ ಅನೇಕ ವೃತ್ತಿಗಳು ತಲೆದೋರಿದವು. ಉದಾಹರಣೆ ಕ್ಷೌರಿಕ, ಬೆಸ್ತ, ಬಟ್ಟೆ ನೇಯ್ಗೆ. ಕ್ಷೌರಿಕ ಕೂದಲನ್ನು ಕತ್ತರಿಸುವಂಥದ್ದು. ಬೆಸ್ತ ಪುಟ್ಟೆಗಳನ್ನು ನೇಯುವಂಥದ್ದು. ಈ ಕಾಲದಲ್ಲಿ ಆರ್ಯರ ವಲಸೆ ಗಂಗಾ ನದಿಯಿಂದ ಬಯಲಿಗೂ ವಿಸ್ತರಿಸಿ. ನನ್ನ ಹೆಸರು ಪಾಂಡುರಂಗ ಆನೆಗೊಂದಿ, ಕಲಾ ವಿಭಾಗ, HEPS BLR PU ಕಾಲೇಜ್ ಸಿರಿಗೆರೆ. ನಾನು ಇಂದು ವೈದಿಕ ಧರ್ಮದ ಬಗ್ಗೆ ಮಾತನಾಡಲು ಬಂದಿರುತ್ತೇನೆ. ಧರ್ಮ ಎಂದರೆ ರೂಢಿ, ಸಂಪ್ರದಾಯ ಮತ್ತು ನಂಬಿಕೆ ಎಂದರ್ಥ. ಈ ನಂಬಿಕೆಯನ್ನು ಧರ್ಮ ಎಂದು ನಾವು ಕರೆಯಲಾಗುತ್ತದೆ. ಈ ವೈದಿಕ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮವು ಬೆಳೆದು ಬಂದಿತು ಎಂಬುದನ್ನು ಹೇಳಲಾಗುತ್ತದೆ. ಹಿಂದೂ ಧರ್ಮವನ್ನು ಸನಾತನ ಧರ್ಮ ಎಂದು ಸಹ ಕರೆಯಲಾಗುತ್ತದೆ ಮತ್ತು ಪುರಾತನ ಧರ್ಮ ಎಂದು ಸಹ ಕರೆಯಲಾಗುತ್ತದೆ. ಈ ಧರ್ಮವನ್ನು ಪೂರ್ವ ವೈದಿಕ ಕಾಲ ಮತ್ತು ನಂತರ ವೈದಿಕ ಕಾಲ ಎಂಬುದಾಗಿ ನಾವು ವಿಂಗಡಿಸಿಕೊಳ್ಳೋಣ. ಪೂರ್ವ ವೈದಿಕ ಕಾಲದಲ್ಲಿ ಧರ್ಮ ಹೇಗಿತ್ತು ಎಂಬುದರ ಬಗ್ಗೆ ನಾವು ಇಂದು ತಿಳಿಯುತ್ತಾ ಹೋಗೋಣ. ವೈದಿಕ ಧರ್ಮದ ಕಾಲದಲ್ಲಿ ಈ ಹಿಂದೂ ಧರ್ಮವು ಹುಟ್ಟಿತು. ಈ ಹಿಂದೂ ಧರ್ಮವನ್ನು ಸನಾತನ ಮತ್ತು ಬ್ರಾಹ್ಮಣ ಮತ್ತು ಪುರಾತನ ಧರ್ಮವೆಂದು ಸಹ ಕರೆಯಲಾಗುತ್ತದೆ. ಈ ವೈದಿಕ ಧರ್ಮದ ಜನರು ಕಣ್ಣಿಗೆ ಕಾಣುವ ಪ್ರಕೃತಿಯನ್ನು ಮತ್ತು ವಾತಾವರಣವನ್ನು ಪೂಜಿಸಲಾಗುತ್ತಿತ್ತು. ಅನುಭವಕ್ಕೆ ಬರುವಂತಹ ವಸ್ತುಗಳನ್ನು ಮತ್ತು ವಾತಾವರಣವನ್ನು ಈ ವೈದಿಕ ಧರ್ಮದಲ್ಲಿ ಪೂಜೆಯನ್ನು ಮಾಡಲಾಗುತ್ತಿತ್ತು. ಉದಾಹರಣೆಗೆ ನೋಡುವುದಾದರೆ ಇಂದ್ರ ಇವನನ್ನು ಸ್ವರ್ಗ ದೇವತೆ, ಯುದ್ಧ ದೇವತೆ ಮತ್ತು ಪಂಚಭೂತಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು ಎಂಬುದಾಗಿ ಹೇಳಲಾಗುತ್ತದೆ. ಹಾಗೆ ವರುಣ ಎಂಬುದು ಮಳೆಯನ್ನು ಕೊಡುತ್ತಾನೆ, ಆದ್ದರಿಂದ ವರುಣನನ್ನು ಪೂಜೆಯನ್ನು ಮಾಡಲಾಗುತ್ತಿತ್ತು. ಸೂರ್ಯ ಬೆಳಕನ್ನು ನೀಡುತ್ತಾನೆ ಎಂಬುದಾಗಿ ಸೂರ್ಯನನ್ನು ಸಹ ಪೂಜೆಯನ್ನು ಮಾಡಲಾಗುತ್ತಿತ್ತು. ಪೃಥ್ವಿ ಅಂದರೆ ಮಣ್ಣು ಅಥವಾ ಭೂಮಿ, ಇದನ್ನು ಸಹ ಈ ವೈದಿಕ ಧರ್ಮದ ಕಾಲದ ಜನರು ಪೂಜೆಯನ್ನು ಮಾಡುತ್ತಾ ಹೋಗುತ್ತಾರೆ. ಹಾಗೆ ಇನ್ನೂ ಹಲವು ದೇವರನ್ನು ನೋಡುವುದಾದರೆ ಅಶ್ವಿನಿ, ಉಷಾ, ಮಿಶ್ರ, ಸಾವಿತ್ರಿ, ಅಗ್ನಿ, ಸೋಮ, ಸರಸ್ವತಿ ಇನ್ನು ಮುಂತಾದವುಗಳು. ಈ ಮೂರ್ತಿ ಪೂಜೆ ಎಂಬುದು ಈ ವೈದಿಕ ಧರ್ಮದಲ್ಲಿ ಅಂದರೆ ಪೂರ್ವ ವೈದಿಕ ಕಾಲದಲ್ಲಿ ಇರಲಿಲ್ಲ. ಕಣ್ಣಿಗೆ ಕಾಣುವಂತಹ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಸಸ್ಯ, ಗಿಡ, ಮರಿ, ಬಳ್ಳಿಗಳನ್ನು ಸಹ ಈ ವೈದಿಕ ಕಾಲದ ಜನರು ಪೂಜೆಯನ್ನು ಮಾಡ್ತಾ ಹೋಗುತ್ತಿದ್ದರು.
ಇಲ್ಲಿ ಮೂರ್ತಿ ಪೂಜೆ ಎಂಬುದು ಇರಲಿಲ್ಲ. ಈ ಪ್ರಕೃತಿಯನ್ನೇ ಇವರು ಪೂಜೆ ಮಾಡ್ತಿದ್ರು. ಏಕೆಂದರೆ ಪ್ರಕೃತಿಯೇ ನಮಗೆ ನಿಜವಾದ ದೇವರು ಎಂದು ಸಹ ಹೇಳ್ತಿದ್ರು. ಪ್ರಾಣಿಯು ಉದಾಹರಣೆಗೆ ನೋಡುವುದಾದ್ರೆ ಒಂದು ಹಸು ತನಗೆ ಮನುಷ್ಯನಿಗೆ ಹಾಲನ್ನು ಕೊಡುತ್ತದೆ. ಇದರಿಂದ ಆಹಾರಯುಕ್ತವು ನಮಗೆ ಸಿಗುತ್ತದೆ. ಮರ ಹಣ್ಣನ್ನು ಕೊಡುತ್ತದೆ. ಇದರಿಂದ ನಮಗೆ ಆಹಾರ ಸಹ ದೊರೆಯುತ್ತಾ ಹೋಗುತ್ತದೆ. ಸೂರ್ಯ ಬೆಳಕನ್ನು ಕೊಡುತ್ತಾನೆ. ಆದ್ದರಿಂದ ಈ ಕಣ್ಣಿಗೆ ಕಾಣುವಂತಹ ಅನೇಕ ಗಿಡ ಮರ ಬಳ್ಳಿ ಇರಬಹುದು, ಪಕ್ಷಿಗಳಿರಬಹುದು, ಪ್ರಾಣಿಗಳನ್ನು ಇರಬಹುದು, ಅನುಭವಕ್ಕೆ ಬರುವಂತಹ ವಸ್ತುಗಳನ್ನು ಸಹ ಈ ಪೂರ್ವ ವೈದಿಕ ಕಾಲದ ಜನರು ಪೂಜೆಯನ್ನು ಮಾಡುತ್ತಾ ಹೋಗುತ್ತಾರೆ. ನಂತರ ಹೀಗೆ ಕಾಲ ಮುಂದುವರಿಯುತ್ತಾ ಹೋದಂತೆ ಯಜ್ಞಯಾಗಗಳು ಆಚರಣೆಗೆ ಬರುತ್ತವೆ. ಯಜ್ಞಯಾಗಗಳಲ್ಲಿ ಆವಿಷನ್ನು ಅರ್ಪಿಸುವ ಮೂಲಕ, ಆವಿಷು ಅಂದರೆ ತುಪ್ಪವನ್ನು ಈ ಯಜ್ಞಕ್ಕೆ ಹಾಕುವ ಮೂಲಕ ಒಳ್ಳೆಯ ವರವನ್ನು ಈ ಪೂರ್ವ ವೈದಿಕ ಕಾಲದ ಜನರು ಪಡೆಯುತ್ತಾ ಹೋಗುತ್ತಿದ್ದರು. ಈ ಯಜ್ಞಯಾಗಗಳನ್ನು ಪುರೋಹಿತರು 3 ರೀತಿಯ ಪುರೋಹಿತರು ಮಾಡುತ್ತಾ ಹೋಗುತ್ತಾರೆ. ಅವರು ಯಾರೆಂದರೆ ಪೋತ್ರಿ, ಉದಾತ್ರಿ, ಅದೈರು ಎಂಬ ಪುರೋಹಿತರು ಪೂರ್ವ ವೈದಿಕ ಕಾಲದಲ್ಲಿ ಇದ್ದರು. ಮುಂದೆ ಕಾಲ ಬದಲಾವಣೆಯಾಗುತ್ತಾ ಹೋದಂತೆ ಬಲಿ ಪದ್ಧತಿ ಜಾರಿಗೆ ಬರುತ್ತದೆ. ಈ 6ರಲ್ಲಿ ಇದು ಹಸು ಸಂಪತ್ತು ಎಂಬುದು ಬಹಳ ಜಾಸ್ತಿ ಮಟ್ಟದಲ್ಲಿ ಇತ್ತು. ಆದ್ದರಿಂದ ಅವರು ಹಸುವನ್ನೇ ಬಲಿ ಕೊಡುತ್ತಾ ಹೋದರು. ಇದರಿಂದ ಏನಾಯಿತು ಅಂದರೆ ಅವರಿಗೆ ಹಸು ಸಂಪತ್ತು ಕ್ಷೀಣಿಸುತ್ತಾ ಹೋಯಿತು. ಈ ಕ್ಷೀಣಿಸುತ್ತಾ ಹೋದಂತೆ ಅವರು ತಿಳ್ಕೊಂಡ್ರು, ಮನುಷ್ಯ ತಪ್ಪು ಮಾಡೋದು ಸಹಜ, ಆ ತಪ್ಪನ್ನು ತಿದ್ದುಕೊಳ್ಳೋದು ಮನುಷ್ಯ ಎಂಬ ಮಾತಿನಂತೆ ಈ ಹಸುಗಳನ್ನು ಬಲಿ ಕೊಡುವುದನ್ನು ನಿಷೇಧ ಮಾಡಿದರು. ಮತ್ತು ಈ ಹಸುವನ್ನು ಹಿಂದೂ ಧರ್ಮದ ಪವಿತ್ರ ದೇವರು ಎಂದು ಸಹ ಭಾವಿಸಿದರು. ಅದನ್ನು ಸಹ ಪೂಜಿಸುತ್ತಾ ಹೋದರು. ಈ ಕಾಲದಲ್ಲಿ ಪೂಜಾ ವಿಧಿಗಳು ಅಂದರೆ ಪೂರ್ವ ವೈದಿಕ ಕಾಲದಲ್ಲಿ ಪೂಜಾ ವಿಧಾನಗಳು ಸರಳವಾಗಿದ್ದವು ಮತ್ತು ರೂಪಗಳ ಬಳಕೆ ಎಂಬುದು ಇತ್ತು. ಈ ಪೂರ್ವ ವೈದಿಕ ಕಾಲದಲ್ಲಿ ಯಾವುದೇ ಧಾರ್ಮಿಕ ವಿಧಿಗಳು ಸಹ ಕಡ್ಡಾಯವಾಗಿರಲಿಲ್ಲ. ನಂತರ ಉತ್ತರ ವೈದಿಕ ಕಾಲದಲ್ಲಿ ಧರ್ಮಾಚರಣೆ ಹೇಗಿತ್ತು ಎಂಬುದರ ಬಹಳ ಸಂಕೀರ್ಣ, ಕಠಿಣ ಮತ್ತು ಕ್ಲಿಷ್ಟಕರ ಮತ್ತು ಕಡ್ಡಾಯವಾಗಿ ಇದ್ದವು. ದೇವರುಗಳು ಮೂರ್ತಿ ರೂಪದಲ್ಲಿ ಬಹಳ ಮಟ್ಟದಲ್ಲಿ ಬಂದವು. ಅವುಗಳಿಗೆ ಆಕಾರ, ವಿಕಾರ, ನುಣುಪನ್ನು ನೀಡಲಾಯಿತು. ಮತ್ತು ದೇವರನ್ನ ವಿವಿಧ ಪ್ರಕಾರಗಳಲ್ಲಿ ವಿಂಗಡಿಸುತ್ತಾ ಹೋದರು, ಅಂದರೆ ಶ್ರೇಣೀಕರಿಸಿದರು. ಅಂದರೆ ಮೊದಲು ಶಿವ, ಆಮೇಲೆ ಬ್ರಹ್ಮ, ಆಮೇಲೆ ವಿಷ್ಣು, ಆಮೇಲೆ ಶಕ್ತಿ ದೇವತೆ, ಹೀಗೆ ಮುಂತಾದ ರೀತಿಯಲ್ಲಿ ದೇವರನ್ನು ಸಹ ಶ್ರೇಣೀಕರಿಸುತ್ತಾ ಹೋದರು. ಮತ್ತು ದೇವರ ಮಕ್ಕಳನ್ನು ಸಹ ಈ ಉತ್ತರ ವೈದಿಕ ಕಾಲದಲ್ಲಿ ಪೂಜಿಸುತ್ತಾ ಹೋದರು. ಉದಾಹರಣೆಗೆ ನೋಡುವುದಾದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಶಕ್ತಿ ದೇವತೆಗಳು. ಶಕ್ತಿ ದೇವತೆಗಳು ಬ್ರಹ್ಮವನ್ನು ಬ್ರಹ್ಮ ಸೃಷ್ಟಿಯನ್ನು ಮಾಡುತ್ತಾನೆ, ವಿಷ್ಣು ಸ್ಥಿತಿಯನ್ನು ನಿರ್ಮಿಸುತ್ತಾನೆ, ಶಿವ ಮತ್ತು ಲಯವನ್ನು ಉಂಟು ಮಾಡುತ್ತಾನೆ ಎಂಬುದರ ಬಗ್ಗೆ ತಾವು ತಿಳ್ಕೊಂಡಿದ್ರು. ಅಂದರೆ ಆ ಥರ ಭಾವನೆ ಅವರಲ್ಲಿ ಇದ್ದು. ಮತ್ತೆ ತ್ರಿಮೂರ್ತಿನಿಯರು ಎಂದು ಕರೆಯುತ್ತಿದ್ದರು. ಯಾರನ್ನ ಸರಸ್ವತಿ, ಸತ್ಯಭಾಮೆ, ಪಾರ್ವತಿ. ಹೀಗೆ ದೇವರುಗಳು ಹೆಚ್ಚಾದಂತೆ ಪುರೋಹಿತರ ಸಂಖ್ಯೆಯು ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಹೀಗೆ ದೇವರುಗಳ ಮಕ್ಕಳನ್ನು ಸಹ ಈ ಉತ್ತರ ವೈದಿಕ ಕಾಲದಲ್ಲಿ ಪೂಜಿಸುತ್ತಾ ಹೋಗುತ್ತಾರೆ. ಗಣೇಶ ಇರಬಹುದು, ಷಣ್ಮುಖ ಇರಬಹುದು, ಅನಿರುದ್ಧ ಇರಬಹುದು, ಹೀಗೆ ಮುಂತಾದ ರೀತಿಯ ದೇವರುಗಳನ್ನು ಸಹ ಈ ಉತ್ತರ ವೈದಿಕ ಕಾಲದಲ್ಲಿ ಒಂದು ಮೂರ್ತಿಯನ್ನು, ಒಂದು ಕಲ್ಪನೆಯನ್ನು ಕೊಟ್ಟು ಈ ಪೂಜೆಯನ್ನು ಮಾಡುತ್ತಾ ಹೋಗುತ್ತಾರೆ. ಹೀಗೆ ದೇವರು ಹೆಚ್ಚಾದಂತೆ ಪುರೋಹಿತರ ಸಂಖ್ಯೆಯು ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಪೂರ್ವ ವೈದಿಕ ಕಾಲದಲ್ಲಿ ಸಂಖ್ಯೆ 3ಕ್ಕೆ ಇದ್ದ ಪುರೋಹಿತರ ಸಂಖ್ಯೆ ಈಗ ಉತ್ತರ ವೈದಿಕ ಕಾಲದಲ್ಲಿ 17ಕ್ಕೆ ಏರುತ್ತಾ ಹೋಗುತ್ತದೆ. ಏಕೆಂದರೆ ಎಲ್ಲ ಪೂಜಾ ವಿಧಿವಿಧಾನಗಳು ಕಡ್ಡಾಯವಾಗಿವೆ. ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುವುದರಿಂದ ಈ ಪುರೋಹಿತರ ಸಂಖ್ಯೆ ಬಹಳ ಪ್ರಾಬಲ್ಯವನ್ನು ಹೆಚ್ಚು ಪಡೆಯುತ್ತಾ ಹೋಗುತ್ತೆ. ಈ ಪ್ರಾಬಲ್ಯವನ್ನು ಪಡೆದ ಪುರೋಹಿತರು ತಮ್ಮದೇ ಆದ ಪ್ರಭುತ್ವವನ್ನು ಸಾಧಿಸುತ್ತಾ ಹೋಗುತ್ತಾರೆ. ಹೀಗೆ ಉತ್ತರ ವೈದಿಕ ಕಾಲದಲ್ಲಿ ಸಂಸ್ಕಾರಗಳು 40 ರೀತಿಯ ಸಂಸ್ಕಾರಗಳು ಇದ್ದು, ಈ 40 ರೀತಿಯ ಸಂಸ್ಕಾರಗಳನ್ನು ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕಾಗುತ್ತದೆ. ಮತ್ತು ನಂತರ ಮೋಕ್ಷ ಅಂದರೆ ಜನನ ಮತ್ತು ಮರಣ ಎಂಬ ಸಂಕೋಲೆಗಳಿಂದ ಮುಕ್ತಿಯಾಗಿ ಆತ್ಮವು ದೇವರ ಸನ್ನಿಧಾನದಲ್ಲಿ ಸೇರುವುದು ಎಂಬುದಾಗಿರುತ್ತದೆ. ಪುನರ್ಜನ್ಮ, ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ
ಎಂಬುದಂತೆ. ಅಂದರೆ ಈಜಿಪ್ಟ್ ಜನರಲ್ಲಿದ್ದ ನಂಬಿಕೆಯಂತೆ ಇಲ್ಲಿಯೂ ಸಹ ಉತ್ತರ ವೈದಿಕ ಕಾಲದ ಆರ್ಯರಲ್ಲಿಯೂ ಸಹ ಈ ರೀತಿಯ ಪುನರ್ಜನ್ಮದಲ್ಲಿ ನಂಬಿಕೆ ಎಂಬುದು ಇತ್ತು. ಕರ್ಮ ಸಿದ್ಧಾಂತ, ನಾವು ಏನು ಮಾಡ್ತೀವೋ ದೇವರು ಅದನ್ನೇ ಫಲ ಕೊಡ್ತಾನೆ ಎಂಬುದಾಗಿ ಅವರು ಸಹ ನಂಬಿಕೆಯನ್ನು ಹೊಂದಿದ್ದರು. ದೇವರಲ್ಲಿ ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದರು. ಎಲ್ಲಿ ಧರ್ಮ, ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಎಲ್ಲಿ ಅಧರ್ಮ ಹುಟ್ಟುತ್ತದೆಯೋ ಅಲ್ಲಿ ನಾನು ಮತ್ತೆ ಹುಟ್ಟುತ್ತೇನೆ ಎಂಬುದಾಗಿ ಹೇಳಿರುತ್ತಾನೆ ಎಂಬ ನಂಬಿಕೆಯೂ ಸಹ ಈ ಉತ್ತರ ವೈದಿಕ ಕಾಲದ ಜನರಲ್ಲಿ ಇತ್ತು. ಮೋಕ್ಷವನ್ನು ಜ್ಞಾನ ಮತ್ತು ಕರ್ಮದ ಭಾವದಿಂದ ಪಡೆಯುತ್ತಾರೆ ಮತ್ತು ಪುರುಷಾರ್ಥಗಳನ್ನು ಸಾಧಿಸುವ ಮೂಲಕ ಮೋಕ್ಷವನ್ನು ಪಡೆಯುತ್ತಾ ಹೋಗುತ್ತಾರೆ. ಆಶ್ರಮಗಳನ್ನು ಪಾಲಿಸಬೇಕಾಗುತ್ತದೆ. ಆಶ್ರಮಗಳಿಗೆ ಉದಾಹರಣೆ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ ಮತ್ತು ವಾನಪ್ರಸ್ಥ. ಬ್ರಹ್ಮಚರ್ಯ 6ರಿಂದ 18 ವರ್ಷದ ತನಕ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತಾ ಹೋಗುತ್ತದೆ. ಗೃಹಸ್ಥ 18ರಿಂದ 50 ವರ್ಷ, ಸನ್ಯಾಸತ್ವ 50ರಿಂದ 60 ವರ್ಷ. ಅಂದರೆ ತನ್ನ ಸಂಸಾರವನ್ನು ತ್ಯಜಿಸಿ ತಾನು ಸನ್ಯಾಸಿಯಾಗಿ ಇರುವುದೇ, ಅಂದರೆ ಬದುಕನ್ನು ನಡೆಸುವುದೇ ಸನ್ಯಾಸತ್ವ ಆಗಿರುತ್ತದೆ. ನಂತರ ವಾನಪ್ರಸ್ಥವನ್ನು ಮಾಡಬೇಕಾದರೆ, ಅಂದರೆ ತನ್ನ 60 ವರ್ಷದ ನಂತರ ಅರಣ್ಯಕ್ಕೆ ಹೋಗಿ ಅಲ್ಲಿ ವಾಸವಿದ್ದು ತನ್ನ ಮರಣದವರೆಗೆ ಅಲ್ಲೇ ಜೀವಿಸಬೇಕಾಗಿರುತ್ತದೆ. ಇದನ್ನು ವಾನಪ್ರಸ್ಥ ಎಂದು ಕರೆಯಲಾಗುತ್ತದೆ. ಈ ಆಶ್ರಮಗಳನ್ನು ಪಾಲಿಸುವ ಮೂಲಕ ಮೋಕ್ಷವನ್ನು ಪಡೆಯಬಹುದೆಂದು ಬ್ರಾಹ್ಮಣರು ತಿಳಿಸಿರುತ್ತಾರೆ. ಅಂದರೆ ಈ ಬ್ರಾಹ್ಮಣರು ತಿಳಿಸಿರುತ್ತಾರಲ್ಲ, ಈ ಬ್ರಾಹ್ಮಣರಿಗೆ ಇದು ಬಹಳ ಕಷ್ಟಕರವಾಗಿರುತ್ತದೆ. ಆದರೆ ಇದು ಬ್ರಾಹ್ಮಣರಿಗೆ ಅನಿವಾರ್ಯವಾಗಿ ಕಂಡುಬರುತ್ತದೆ. ಎಲ್ಲಿ ಒಳ್ಳೆಯದು ಇರುತ್ತದೆ ಅಲ್ಲಿ ಕೆಟ್ಟದು ಇದ್ದೇ ಇರುತ್ತದೆ, ಎಲ್ಲಿ ಅನುಕೂಲ ಇರುತ್ತದೆ ಅಲ್ಲಿ ಅನಾನುಕೂಲ ಇದ್ದೇ ಇರುತ್ತದೆ ಎಂಬ ಮಾತಿನಂತೆ ಈ ಉತ್ತರ ವೈದಿಕ ಕಾಲದಲ್ಲಿಯೂ ಸಹ ಶೂದ್ರ ಆರಾಧನೆ ಎಂಬುದು ಸಹ ಕಂಡುಬರುತ್ತದೆ. ಮಾಟ, ಮಂತ್ರ, ವಶೀಕರಣ, ಭಾನುಮತಿ ಮುಂತಾದ ರೀತಿಗಳಲ್ಲಿ ಸಹ ಈ ಕೆಟ್ಟ ಆಚರಣೆಗಳು ಸಹ ಈ ಉತ್ತರ ವೈದಿಕ ಕಾಲದಲ್ಲಿ ಕಂಡು ಬರುತ್ತಾ ಹೋಗುತ್ತದೆ. ಶವ ಸಂಸ್ಕಾರ, ಪೂರ್ಣ ಶವ ಸಂಸ್ಕಾರ ಅಂದರೆ ಮಣ್ಣಲ್ಲಿ ಹೂಳುವ ಮೂಲಕ ಶವ ಸಂಸ್ಕಾರವನ್ನು ಮಾಡಲಾಗುತ್ತದೆ. ದಹನ ಸಂಸ್ಕಾರ ಅಂದರೆ ಬೆಂಕಿಯಲ್ಲಿ ಸುಡುವ ಮೂಲಕ ಈ ಶವ ಸಂಸ್ಕಾರವನ್ನು ಮಾಡಲಾಗುತ್ತಾ ಹೋಗುತ್ತದೆ. ಇತಿಹಾಸ ಉಪನ್ಯಾಸಕರಾದ ರಾಜಶೇಖರಯ್ಯನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮುಗಿಸುತ್ತೇನೆ.